ಅವ್ರಿಗೆ ಹಾಗೆ ವರ್ತಿಸೋಕೆ ಧೈರ್ಯ ಕೊಡುತ್ತೆ. ಅದೇ ಭಯ ಸ್ಟೂಡೆಂಟ್ಸ್ನ ಸುಮ್ಮನೆ ಇರುವ ಹಾಗೆ ಮಾಡುತ್ತೆ. ಆದ್ರೆ ಈ ಹುಡುಗಿ ಆ ಭಯವನ್ನೇ ಮೀರಿ ನಿಂಟ್ಲು. ಈ ಪವರ್ ಡೈನಾಮಿಕ್ಸ್ ಮತ್ತೆ ಅದನ್ನ ಪ್ರಶ್ನಿಸೋ ಧೈರ್ಯದ ಕಥೆ ನಮ್ಮ ನೆಲಮಂಗಲಕ್ಕೆ ಮಾತ್ರ ಸೀಮಿತ ಅಲ್ಲ, ಇದು ಎಲ್ಲಾ ಕಡೆನೂ ನಡೆಯುತ್ತೆ. ಇದೇ ತರಹದ ಒಂದು ಘಟನೆ ಥೈಲ್ಯಾಂಡಲ್ಲೂ ನಡೆದಿತ್ತು, ಆದ್ರೆ ಇನ್ನಷ್ಟು ದೊಡ್ಡ ಸ್ಟೇಜ್ ಮೇಲೆ. ಮಿಸ್ ಯೂನಿವರ್ಸ್ ಕಾಂಟೆಸ್ಟ್ ನಡೀತಾ ಇತ್ತು. ಆಗ ಆ ಶೋದ ಡೈರೆಕ್ಟರ್ ಎಲ್ಲರ ಮುಂದೆ ಎಲ್ಲ ಸ್ಪರ್ಧಿಗಳನ್ನ ಡಮ್ ಹೆಡ್ಸ್ ಅಂದ್ರೆ ದಡ್ಡರು ಅಂತ ಕರೆದ್ಬಿಟ್ರು. ಇದು ಅಲ್ಲಿರೋ ಎಲ್ರಿಗೂ ಆದ ಅವಮಾನ ಅಲ್ವಾ? ಎಲ್ರೂ ಶಾಕ್ ಆಗಿ ಸುಮ್ಮನಿದ್ದಾಗ ಮಿಸ್ ಮೆಕ್ಸಿಕೋ ಒಬ್ಳೇ ಎದ್ದು ನಿಂತು ಧೈರ್ಯವಾಗಿ ಹೇಳಿದ್ಲು, ಇದು ಮಹಿಳೆಯರಿಗೆ ಮಾಡ್ತಿರೋ ಅವಮಾನ, ನಮಗೆ ಗೌರವ ಬೇಕು ಅಂತ. ಆ ಡೈರೆಕ್ಟರ್ಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಸೆಕ್ಯೂರಿಟಿ, ಇವಳನ್ನ ಹೊರಗೆ ಹಾಕಿ ಅಂತ ಕೂಗಿದ್ರು. ಆದ್ರೆ ಆಕೆ ಅದಕ್ಕೆ ಕಾಯಲಿಲ್ಲ, ತಾನೇ ಹೊರನಡಿಯೋಕ್ ಶುರು ಮಾಡಿದ್ಲು. ಅದನ್ನ ನೋಡಿದ ಒಬ್ಬೊಬ್ಬ ಸ್ಪರ್ಧಿಯಾಗಿ ಎಲ್ಲರೂ ಆಕೆ ಜೊತೆ ಹೆಜ್ಜೆ ಹಾಕಿದ್ರು. ವಿರುದ್ಧ ಜನ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೊನೆಗೆ ಆ ಒತ್ತಡಕ್ಕೆ ಮಣಿದು ಅವರು ಪಬ್ಲಿಕ್ ಆಗಿ ಕ್ಷಮೆ ಕೇಳಲೇಬೇಕಾಯ್ತು. ಹಾಗಾದ್ರೆ ಈ ಎರಡೂ ಘಟನೆಗಳಿಂದ ನಾವು ಕಲಿಬೇಕಾದ ಪಾಠ ಏನು? ಒಬ್ಬ ವ್ಯಕ್ತಿ ಧೈರ್ಯದಿಂದ ಮಾತಾಡಿದ್ರೆ ಅದು ಇಡೀ ಗುಂಪಿಗೆ ಸ್ಫೂರ್ತಿ ಕೊಡ್ಬೋದು, ಒಂದು ದೊಡ್ಡ ಬದಲಾವಣೆಗೆ ಕಾರಣ ಆಗ್ಬೋದು. ನೆಲಮಂಗಲದ ಕ್ಲಾಸ್ರೂಮ್ನಲ್ಲಿ ಆ ಹುಡುಗಿ ಎತ್ತಿದ ಧ್ವನಿ ಇದೇ ಶಕ್ತಿಯ ಒಂದು ರೂಪ. ಆದ್ರೆ ನಮ್ಮ ನೆಲಮಂಗಲದ ಕಥೆಯಲ್ಲಿ ಇನ್ನೊಂದು ಶಾಕಿಂಗ್ ಟ್ವಿಸ್ಟ್ ಇದೆ. ಒಬ್ಬ ವ್ಯಕ್ತಿ ಧ್ವನಿ ಎತ್ತಿದಾಗ ಸಿಸ್ಟಮ್ ಅದಕ್ಕೆ ರೆಸ್ಪಾಂಡ್ ಮಾಡ್ಬೇಕು ಅಲ್ವಾ? ಆದ್ರೆ ಆ ಸಿಸ್ಟಮ್ ಮೊದ್ಲೇ ಫೇಲ್ ಆಗಿದ್ಲೇ? ಇಲ್ಲಿ ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ, ಈ ಘಟನೆ ನಡೆಯೋಕ್ಕೂ ಮುಂಚೆನೇ ಆ ಪ್ರೊಫೆಸರ್ನ ಬೇರೆ ಕೆಲವು ಕಾರಣಗಳಿಗಾಗಿ ಕಾಲೇಜ್ನಿಂದ ಸಸ್ಪೆಂಡ್ ಮಾಡಲಾಗಿತ್ತು. ಹಾಗಾದ್ರೆ ಇಲ್ಲಿ ಕೆಲವು ಸೀರಿಯಸ್ ಪ್ರಶ್ನೆಗಳು ಹುಟ್ಕೊಳುತ್ತೆ. ಸಸ್ಪೆಂಡ್ ಆದ ವ್ಯಕ್ತಿ ಕಾಲೇಜ್ ಕ್ಯಾಂಪಸ್ ಒಳಗೆ ಹೇಗ್ ಬಂದ್ರು? ಕ್ಲಾಸ್ರೂಮ್ಗೆ ಹೋಗಕ್ಕೆ ಅವ್ರಿಗೆ ಯಾರು ಬಿಟ್ರು? ಕಾಲೇಜಿನ ಸೆಕ್ಯೂರಿಟಿ ಸಿಸ್ಟಮ್ ಏನ್ ಮಾಡ್ತಿತ್ತು? ಇದು ಸಿಸ್ಟಮ್ನ ಸಂಪೂರ್ಣ ವೈಫಲ್ಯವನ್ನ ಎತ್ತಿ ತೋರಿಸುತ್ತೆ. ಇದ್ರಿಂದ ಒಂದು ವಿಷಯ ಮಾತ್ರ ಸ್ಪಷ್ಟ: ತಪ್ಪು ನಡೆದಾಗ ಧ್ವನಿ ಎತ್ತೋಕೆ, ಅದರಲ್ಲೂ ವಿದ್ಯಾರ್ಥಿಗಳು, ಹಿಂದೆ ಮುಂದೆ ನೋಡ್ಬಾರ್ದು. ನಾವೊಬ್ರೇ ಅನ್ನೋ ಭಾವನೆ ಬೇಡ. ಯಾಕಂದ್ರೆ ಕಾನೂನು, ಸಪೋರ್ಟ್ ಸಿಸ್ಟಮ್ಸು ಮತ್ತೆ ನಮ್ಮ ಸುತ್ತಮುತ್ತಲಿನ ಸಮಾಜ ಇವೆಲ್ಲವೂ ಸದಾ ಬೆಂಬಲಕ್ಕೆ ಇರುತ್ತೆ. ಕೊನೆಗೆ ಒಂದು ಪ್ರಶ್ನೆ: ಒಬ್ಬರು ಧೈರ್ಯ ಮಾಡಿ ಮಾತಾಡಿದಾಗ ಅದನ್ನ ಕೇಳಿ ಕ್ರಮ ತಗೊಳ್ಳೋ ಜವಾಬ್ದಾರಿ